ನಮಸ್ತೆ ಎಲ್ಲ ವೀಕ್ಷಕರಿಗೂ. ಇವತ್ತು ನಾನು ನಿಮಗೆ ಕಬ್ಬು ಬೆಳೆ ರಾಜ್ಯ ಮತ್ತು ದೇಶದಲ್ಲಿ ಒಂದು ಮುಖ್ಯ ಬೆಳೆಯಾಗಿ ಇವತ್ತು ರೈತರು ಮಾಡ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಸವಾಲುಗಳಿವೆ. ಏನೆಲ್ಲ ಸವಾಲುಗಳಿವೆ ಅಂತಂದರೆ ಕೀಟಗಳು, ರೋಗಗಳು ಮತ್ತು ಬೆಳವಣಿಗೆ ಕುಂಠಿತ, ಇಳುವರಿ ಕಡಿಮೆ. ಈ ಸಮಸ್ಯೆಗಳಿಂದ ರೈತ ಕಂಗಾಲಾಗ್ತಾ ಇದ್ದಾನೆ. ಯಾಕೆ, ಏನು, ಇದಕ್ಕೆ ಪರಿಹಾರ ಏನು ಅಂತಕ್ಕಂಥ ವಿಚಾರಗಳನ್ನು ನೈಸರ್ಗಿಕವಾಗಿ ಅಂದರೆ ಒಂದು ಜೈವಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದ್ರ ಮುಖಾಂತರ ಮಣ್ಣಲ್ಲಿ ಏನೆಲ್ಲ ವಿಸ್ಮಯಗಳನ್ನು ನಾವು ನೋಡಬಹುದು ಅಂತಕ್ಕಂಥ ವಿಚಾರವನ್ನು ನಾನಿವತ್ತು ನಿಮಗೆ ವೈಜ್ಞಾನಿಕವಾಗಿ ತಿಳಿಸ್ಕೊಡ್ಲಿಕ್ಕೆ ಇಚ್ಛಿಸ್ತೀನಿ. ಆ ಒಂದು ಮಣ್ಣಿನ ಜೈವಿಕ ಶಕ್ತಿ ಅಂದರೆ ನೆನಪಾಗ್ತಕ್ಕಂಥದ್ದು ಮಣ್ಣಿನಲ್ಲಿ ಬಹುಮುಖ್ಯವಾಗಿ ಎರೆಹುಳ. ಇದೆಲ್ಲರಿಗೂ ಗೊತ್ತಿದೆ. ಎರೆಹುಳ ಅಂತಂದರೆ ರೈತನ ಮಿತ್ರ, ಮಣ್ಣಿನ ಆರೋಗ್ಯ ಸೂಚಕ ಅಂತ ಎಲ್ಲರೂ ಹೇಳಲಿಕ್ಕೆ ಗೊತ್ತಿದೆ. ಆದರೆ ಎರೆಹುಳುಗಳಿಂದ ಆಗುವಂಥ ವಿಸ್ಮಯಗಳನ್ನು ಮಣ್ಣಲ್ಲಿ ನಾವು ವೈಜ್ಞಾನಿಕವಾಗಿ ತಿಳಿತಾ ಯಾವ ರೀತಿ ನಮ್ಮ ಸಮಸ್ಯೆಗಳಿಗೆ ಅದು ಪರಿಹಾರ ಕೊಡ್ತದೆ ಅಂತಕ್ಕಂಥ ವಿಚಾರಗಳನ್ನು ನಾನು ಇವತ್ತು ಕಬ್ಬಿನ ಬೆಳೆಯಲ್ಲಿ ಕೀಟಗಳ ಬಾಧೆ, ಅದಕ್ಕೆ ಆ ಎರೆಹುಳು ಯಾವ ರೀತಿ ಪೂರಕವಾಗಿ ಕೆಲಸ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ತದೆ, ಅದೇ ರೀತಿ ಬಹುಮುಖ್ಯವಾಗಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಪಾತ್ರವೇನು ಅಂತಕ್ಕಂಥದ್ದನ್ನು ನಾನು ಹಂತವಾಗಿ ತಿಳಿಸ್ಲಿಕ್ಕೆ ನಾನು ಇಚ್ಛಿಸ್ತೀನಿ. ಏನು ಮುಖ್ಯವಾಗಿ ನಮಗೆ ಕಾಣುವಂಥ ಕೀಟಗಳಂತಂದರೆ ಈ ಬೋರರ್ಸ್, ಅಂದರೆ ಈ ಒಂದು ಏನು ಸ್ಟೆಮ್ ಬೋರರ್ ಇರ್ಬೋದು, ರೂಟ್ ಬೋರರ್ ಇರ್ಬೋದು, ಅಥವಾ ಸುಳಿಯನ್ನು ಕಟ್ ಮಾಡುವಂಥ ಒಂದು ಹುಳ ಇರಬಹುದು. ಈ ಮೂರು ನಮ್ಮ ರೈತರಿಗೆ ತುಂಬ ಒಂದು ತೊಂದರೆಯನ್ನು ಮಾಡ್ತವೆ. ಇದನ್ನು ನಾವು ನೋಡೋಕೆ ಹೋದರೆ, ಈ ಮೂರನ್ನು ನೋಡೋಕೆ ಹೋದರೆ ಇದರ ಪರಿಣಾಮ ಕಬ್ಬಿನ ಸುಳಿ ಒಣಗೋಗ್ತಕ್ಕಂಥದ್ದು, ಗರಿಗಳು ಒಣಗೋಗ್ತಕ್ಕಂಥದ್ದು, ಆ ಸ್ಟೆಮ್ ಬೋರರಿಂದ ಇಡೀ ಕಾಂಡವೇ ಒಣಗ್ತಕ್ಕಂಥದ್ದು. ಫಲಿತಾಂಶ ಏನಾಗುತ್ತೆ ಅಂತಾರೆ, ರೈತನಿಗೆ ಫೈನಲ್ ಆಗಿ ಇಳುವರಿ ಕಡಿಮೆ ಆಗ್ತದೆ. ರೈತರಿಗೆ ಏನು ಬೇಕು? ಇಳುವರಿ ಚೆನ್ನಾಗಿ ಬರಬೇಕು. ಆದರೆ ಇದರಿಂದ ಇಳುವರಿ ಕಡಿಮೆ ಆಗುತ್ತೆ. ಇದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇವತ್ತು ನಾವು ಎಷ್ಟೋ ವಿಷಗಳನ್ನು ತಂದು ಒಡೆದು ಮಾಲಿನ್ಯ ಮಾಡಿ ಖರ್ಚು ಹೆಚ್ಚು ಮಾಡಿ ಇಳುವರಿನ ಕಡಿಮೆ ಮಾಡ್ಕೊಳ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಅನುಭವಿಸ್ತಾ ಇದ್ರಿ. ಇದಕ್ಕೆ ಎರೆಹುಳ ಯಾವ ರೀತಿ ಕೊಡುಗೆ ಕೊಡುತ್ತೆ ರೈತನಿಗೆ ಅಂತಕ್ಕಂಥದ್ದು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಎರೆಹುಳು ಮಣ್ಣಲ್ಲಿ ಸರಾಗವಾಗಿ ಓಡಾಡುತ್ತೆ. ಆ ಎರೆಹುಳ ಆಳವಾಗಿ 7 ರಿಂದ 8 ಅಡಿ ಓಡಾಡೋದ್ರಿಂದ ಒಳಕ್ಕೆ ಹೋಗುತ್ತೆ ಬರುತ್ತೆ. ಸಾಕಷ್ಟು ರಂಧ್ರಗಳು ಅಲ್ಲಿ ಸೃಷ್ಟಿಯಾಗತ್ತೆ. ಆ ರಂಧ್ರಗಳಲ್ಲಿ ಗಾಳಿ ಮತ್ತು ನೀರು ಸರಾಗವಾಗಿ ಓಡಾಡುತ್ತೆ. ಬೇರುಗಳಿಗೆ ಆಮ್ಲಜನಕ ಒದಗಿಸ್ಕೊಡ್ತದೆ ಮತ್ತು ನೀರನ್ನು ಒದಗಿಸ್ಕೊಡೋದ್ರಿಂದ ಬೇರುಗಳು ಬಲಿಷ್ಠವಾಗಿ ಆಳವಾಗಿ ಬೆಳೆಯುತ್ತದೆ. ಯಾವಾಗ ಬೇರುಗಳು ಬಲಿಷ್ಠವಾಗಿ ಬೆಳೀತದೋ ಸಮಗ್ರ ಪೋಷಕಾಂಶಗಳನ್ನು ಹೀರುವುದರ ಮುಖಾಂತರ ಕಬ್ಬಿನ ಕಾಂಡ ಮತ್ತು ಎಲೆಗಳನ್ನು ದಷ್ಟಪುಷ್ಟವಾಗಿ ಬೆಳೆಸ್ತದೆ. ಕಾಂಡ ಯಾವಾಗ ದಷ್ಟಪುಷ್ಟವಾಗಿ ಬೆಳೆಯುತ್ತೋ ಆ ಕಾಂಡದ ಮೇಲ್ಮೈ ಗಟ್ಟಿಯಾಗಿರ್ತದೆ. ಈ ಒಂದು ಕಾಂಡ ಕೋರಕಗಳಿರ್ಬೋದು, ಇದನ್ನು ಕಟ್ ಮಾಡುವಂಥ ಯಾವುದೇ ಹುಳುಗಳು ಅದನ್ನು ಕಟ್ ಮಾಡಲಿಕ್ಕೆ ಆಗಲ್ಲ. ಆ ಕಾಂಡ ಗಟ್ಟಿ ಇರೋದ್ರಿಂದ ಆಗ ಅದಕ್ಕೆ ಆಹಾರ ಇಲ್ಲದೆ ತನ್ನಷ್ಟಕ್ಕೆ ತಾನೇ ನೈಸರ್ಗಿಕವಾಗಿ ಅದು ಸಾಯುವಂಥ ಪರಿಸ್ಥಿತಿ ಬರ್ತದೆ. ಅಲ್ಲಿ ಅದರ ಹಾವಳಿ ನೈಸರ್ಗಿಕವಾಗಿ ಕಡಿಮೆ ಆಗುತ್ತೆ. ಎರೆಹುಳುಗಳು ಆ ಒಂದು ತ್ಯಾಜ್ಯಗಳನ್ನು ಬಳಸ್ಕೊಂಡು ತನ್ನ ದೇಹದಲ್ಲಿ ಪಚನಕ್ರಿಯೆ ನಡೆದು ಹಿಕ್ಕೆ ಏನು ಬರುತ್ತೋ ಅದರಲ್ಲಿ
ಟ್ರೈಕೋಡರ್ಮಾ, ಬ್ಯಾಸಿಲಸ್, ಸೂಡೋಮಾನಸ್ ಇಂಥ ಒಂದು ಬ್ಯಾಕ್ಟೀರಿಯಾಗಳು ರಿಲೀಸ್ ಆಗ್ತವೆ. ಆ ಬ್ಯಾಕ್ಟೀರಿಯಾಗಳು ಎಂಜೈಮ್ಗಳನ್ನು ರಿಲೀಸ್ ಮಾಡ್ತದೆ ಮತ್ತು ವಿಷದ್ರವ್ಯಗಳನ್ನು ರಿಲೀಸ್ ಮಾಡ್ತದೆ. ಇದು ಬೇರು ಮತ್ತು ಕಾಂಡವನ್ನು ಸುತ್ತುವರಿದಿರುತ್ತೆ. ಮೆಟಾರೈಸಿಯಂ, ಬ್ಯುವೇರಿಯಾ ಬ್ಯಾಸಿಯಾನ ಮುಂತಾದ ಶಿಲೀಂಧ್ರಗಳು ಈ ಬೋರರ್ ಹುಳುಗಳ ಮೇಲೆ ಕೂತು ಆ ಒಂದು ವಿಷವನ್ನು ಉತ್ಪಾದಿಸಿ ಆ ಹುಳುಗಳ ದೇಹಕ್ಕೆ ಎಂಟ್ರಿ ಆಗುತ್ತೆ. ಆ ದೇಹಕ್ಕೆ ಎಂಟ್ರಿಯಾಗಿ ಗ್ರಾಜುವಲ್ ಆಗಿ ಆ ಹುಳುಗಳು ಸತ್ತು ಹೋಗ್ತವೆ. ಸೊ ಆ ಒಂದು ರೀತಿ ಕೆಲಸಗಳನ್ನು ಈ ಒಂದು ಮೆಟಾರೈಸಿಯಂ ಮತ್ತು ಬ್ಯುವೇರಿಯಾ ಬ್ಯಾಸಿಯಾನ ಬ್ಯಾಕ್ಟೀರಿಯಾಗಳು ಮಾಡ್ತವೆ. ಸೊ ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗಿರೋದು ಏನಂತಂದರೆ, ಎರೆಹುಳುಗಳು ಆ ಒಂದು ಕಬ್ಬಿನ ಸಸಿಗಳನ್ನು ದಷ್ಟಪುಷ್ಟವಾಗಿ ಬೆಳೆಸೋದ್ರ ಮುಖಾಂತರ ಕೀಟಗಳನ್ನು ವಿಕರ್ಷಿಸುವಂಥ ಶಕ್ತಿ ಬಂದು ಕೀಟಗಳನ್ನು ತಾನೇ ಕಂಟ್ರೋಲ್ ಮಾಡಿಕೊಳ್ತದೆ. ಅದೇ ರೀತಿ ಈ ಒಂದು ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಕೆಲವು ಎಂಜೈಮ್ಗಳು ಮತ್ತು ಕೆಲವು ವಿಷಕಾರಿ ವಸ್ತುವನ್ನು ಉತ್ಪತ್ತಿ ಮಾಡೋದ್ರ ಮುಖಾಂತರ ಆ ಕೀಟಗಳ ದೇಹದೊಳಗೆ ನುಗ್ಗಿ ನೇರವಾಗಿ ಸಾಯಿಸುವಂಥ ಕೆಲಸ ಈ ಒಂದು ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಅದರಿಂದ ನೋಡಿ ರೈತ ಬಾಂಧವರೇ, ಎಲ್ಲದಕ್ಕೂ ಪರಿಹಾರ ಮಾರ್ಕೆಟಿಂದ ತರ್ತಕ್ಕಂಥ ವಿಷ ಅಲ್ಲ. ನೈಸರ್ಗಿಕವಾಗಿ ನಿಮ್ಮ ಕಬ್ಬನ್ನು ಈ ರೀತಿ ಎರೆಹುಳುಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದ್ರ ಮುಖಾಂತರ ಆ ಒಂದು ಎರೆಹುಳುಗಳು ಮತ್ತು ಸೂಕ್ಷ್ಮಾಣುಜೀವಿಗಳ ನಿಮ್ಮ ಕಬ್ಬನ್ನ ರಕ್ಷಣೆ ಮಾಡುವಂಥ ಒಂದು ವಿಧಾನವಾಗಿದೆ. ಇಲ್ಲೊಂದು ಪ್ರಶ್ನೆ ಬರ್ಬೋದು ನಿಮಗೆ, ನಮ್ಮ ತೋಟದಲ್ಲಿ ಹಾಗಾದರೆ ಎರೆಹುಳ ಇಲ್ಲ, ನಾವೇನು ಮಾಡೋದು ಅಂತಕ್ಕಂಥ ಒಂದು ಪ್ರಶ್ನೆ ನಿಮಗೆ ಬರಬಹುದು. ಅದಕ್ಕೆ ನಾನು ಹೇಳ್ತೀನಿ ನೋಡಿ, ಎರೆಹುಳ ಬರಬೇಕಾದ್ರೆ ಸುಮಾರು ವರ್ಷಗಳಿಂದ ಮಣ್ಣು ಮಾಲಿನ್ಯ ಆಗಿ ಅದರ ಸಂತತಿ ಇಲ್ಲದಾಗಿದೆ. 13 ವರ್ಷದಿಂದ ನಾವು ಈ ಒಂದು ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನು ಬಳಸ್ತಾ ಈ ಒಂದು ಎರೆಹುಳುವನ್ನು ತ್ವರಿತವಾಗಿ ಸೃಷ್ಟಿ ಮಾಡುವಂಥ ಟೆಕ್ನಾಲಜಿ ನಮ್ಮದಾಗಿದೆ. ಇದು ನಾನು ಹೇಳೋ ಒಂದು ಮಾತಲ್ಲ, ಇದನ್ನು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು, ಸೊ ಇವರು ವಿಜ್ಞಾನಿಗಳು ಇದನ್ನು ಟೆಸ್ಟ್ ಮಾಡಿ ಅವರು ಇದನ್ನು ದೃಢೀಕರಿಸಿರ್ತಾರೆ. ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಯನ್ನು ಹಾಕೋದ್ರಿಂದ ಮಣ್ಣಿನಲ್ಲಿ ಅತಿ ಶೀಘ್ರವಾಗಿ ಎರೆಹುಳುಗಳು ಸೃಷ್ಟಿಯಾಗ್ತವೆ ಅಂತಕ್ಕಂಥದ್ದು ಅವರು ಒಂದು ದೃಢೀಕರಣ ಪತ್ರ ಕೊಟ್ಟಿದ್ದಾರೆ. ಹಂಗಾಗಿ ನೀವೆಲ್ಲರೂ ಸಹ ಧೈರ್ಯವಾಗಿ ಈ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನ ಬಳಸ್ತಾ ನಿಮ್ಮ ಮಣ್ಣನ್ನು ಒಂದು ಜೀವಂತ ಮಣ್ಣಾಗಿ ಮಾಡ್ಕೊಳ್ಳಿ, ಆ ಜೀವ ವೈವಿಧ್ಯನ ಹೆಚ್ಚಿಸ್ಕೊಳ್ಳಿ, ಉತ್ತಮವಾದ ಬೆಳೆನ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.